ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತೆ, ಈ ಅಧಿಕ ಮಾಸದಲ್ಲಿ ಎಲ್ಲ ಥರದ ರಂಗೋಲಿಗಳನ್ನ ಬಿಡಿಸಿ ಆ ವಿಷ್ಣುವಿಗೆ ಒಂದು ಪೂಜೆ ಪುರಸ್ಕಾರನ ಮಾಡಿ ಭಾಳ ಜನ ಒಳ್ಳೇದು ಮಾಡ್ಕೋತಾ ಇದ್ದೀರಾ. ತುಂಬ ಜನ ಕೇಳ್ತಾ ಇದ್ದೀರಾ. ಈಗ ಮುಖ್ಯವಾಗಿ ನಾನು ಏನಪ್ಪ ಈ ಬೃಂದಾವನ ರಂಗೋಲಿನ ಬಿಡಿಸಿದ್ದೀನಿ ಅಂತ ಅನ್ನೋದ್ರ ಬಗ್ಗೆ ಹೇಳಿರ್ತೀನಿ. ಬೃಂದಾವನ ರಂಗೋಲಿ ನೋಡಿ ಸ್ನೇಹಿತರೆ, ತುಂಬ ವಿಶೇಷವಾದದ್ದು, ಅಪರೂಪದ ರಂಗೋಲಿ ಅಂತಲೇ ಹೇಳ್ಬೋದು. ಭಾಳ ಪವಿತ್ರವಾದಂತಹ ಈ ಬೃಂದಾವನ ಈಗ ಜೂನ್ 18ನೇ ತಾರೀಕು ಏನು ಮುಂಬರೋ ಗುರುವಾರ ಬಂದು ಗುರು ಪುಷ್ಯ ಅಮೃತ ಯೋಗ ಅಂತ ಬಂದಿದೆ. ಈ ಗುರು ಪುಷ್ಯಾಮೃತ ಯೋಗ ಬಂದು ನೋಡಿ, ಅಮೃತ ಅಂದರೆ ನಾವು ನೀರನ್ನೇ ಅಮೃತ ಅಂತ ಕುಡಿತೀವಿ. ಅಷ್ಟು ಪವಿತ್ರವಾದಂತಹ ಅಮೃತ ಯೋಗ ನಮಗೆ ಈಗ ಸಿಗ್ತಾ ಇದೆ ಈ ಜೂನ್ 18ಕ್ಕೆ. ಇದು ಸುಮಾರು 15 ವರ್ಷದ ಹಿಂದೆ ಬಂದಂತಹ ಯೋಗ ಆಗಿತ್ತು. 15 ವರ್ಷದ ನಂತರ ಈಗ ಬರ್ತಾ ಇದೆ. ಮತ್ತು ಇನ್ನು ನೆಕ್ಸ್ಟು ಇದು ಬರಬೇಕು ಅಂತ ಅಂದರೆ ನಾವು ಇನ್ನೂ 24/12/37ನೇ ಇಸ್ವಿ ತನಕನೂ ಈ ಯೋಗಕ್ಕೆ ನಾವು ಕಾಯಬೇಕಂತೆ ಸ್ನೇಹಿತರೆ. ಅಷ್ಟು ದೂರದಲ್ಲಿದೆ ಈ ಯೋಗ ಬರಬೇಕು ಅಂದರೆ. ಈ ಯೋಗ ತುಂಬ ಪವಿತ್ರವಾಗಿದ್ದು, ಪ್ರತಿಯೊಬ್ಬರೂ ಈ ಯೋಗನ ಉಪಯೋಗಿಸ್ಕೊಳ್ಳಿ, ಒಳ್ಳೇದು ಮಾಡ್ಕೊಳ್ಳಿ, ಗುರು ರಾಯರ ಆಶೀರ್ವಾದ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಏನು ಗುರುಪುಷ್ಯ ಅಮೃತ ಯೋಗ ದಿನ ನಾನು ಈ ಬೃಂದಾವನ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಭಾಳ ಸಿಂಪಲಾಗಿ, ಸರಳವಾಗಿ, ಚೆನ್ನಾಗಿದೆ. ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ಈ ಬೃಂದಾವನ ರಂಗೋಲಿನ ಬಿಡಿಸಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಅಮೃತ ಯೋಗ ಏನಕ್ಕೆ ನಮಗೆ ಬರ್ತಾಯಿದೆ ಅಂದರೆ, ಅಮೃತ ಅಂದ್ರೇ ನಾವು ಏನೇ ಕೆಲಸಕ್ಕೆ ಕೈ ಇಕ್ಕೋದು ಸಕ್ಸಸ್ ಆಗೋ ಅಂಥ ಅಮೃತ ಗಳಿಗೆ ಅಂತ ಹೇಳ್ತೀವಲ್ಲ, ಆ ಥರ ಆಗಿ ಗುರು ಶನಿ ಅನುಗ್ರಹ ಪ್ರತಿ ರಾಶಿಗೂ ಅವತ್ತು ಇದ್ದೇ ಇರುತ್ತಂತೆ ಸ್ನೇಹಿತರೆ. 15 ವರ್ಷದ ನಂತರ ಈ ಯೋಗ ಬರ್ತಾ ಇರೋದು ಗುರುಪುರುಷಾಮೃತ ಯೋಗ. ಹಂಗಾಗಿ ನೋಡಿ, ಮತ್ತೆ ನಮಗೆ ಯೋಗ ಸಿಗಬೇಕು ಅಂದರೆ ನಾವು 37ನೇ ಇಸ್ವಿ ತನಕನೂ ಕಾಯಬೇಕಾಗುತ್ತೆ. ಡಿಸೆಂಬರ್ 37ನೇ ಇಸ್ವಿ ಅಂತ ಅಂದರೆ ಈಗ ನಾವು 26ನೇ ಇಸ್ವಿಲಿದ್ದೀವಿ. ಇನ್ನು 11 ವರ್ಷದ ನಂತರ ನಮಗೆ ಈ ಗುರು ಪುರುಷಾಮೃತ ಯೋಗ ಬರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ನಾವು ಈ ಯೋಗಕ್ಕೆ ಕಾಯಬೇಕು. ಈಗೇನು ಬಂದಿರೋ ಅಂತಹ ಈ ಯೋಗ ದಿನ ಪ್ರತಿಯೊಬ್ಬರು ನೀವೊಂದು ರಾಯರ ಮಠಕ್ಕೆ, ರಾಯರ ಭಕ್ತರು ಯಾರ್ಯಾರು ಇದ್ದೀರೋ ಪ್ರತಿಯೊಬ್ಬರಿಗೆ ರಾಯರು ಭಕ್ತರಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ರೆ ರಾಯಪ್ಪನ ಆರಾಧನೆ ಮಾಡದೆ ಏನು ಕೆಲಸನೂ ಪ್ರಾರಂಭ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ವಿಶೇಷವಾದಂತಹ ಪುಣ್ಯ ದಿನ ಅಂತಲೇ ಹೇಳ್ಬೋದು. ಮುಂದೆ ಬರುವಂಥ ಗುರುವಾರ 18ನೇ ತಾರೀಕು ಪ್ರತಿಯೊಬ್ಬರೂ ನೀವು ಈ ಮುಂಜಾನೆ ಬೇಗ ಎದ್ದು ಮನೆಯಲ್ಲೆಲ್ಲ ಪೂಜೆ ಪುರಸ್ಕಾರ ನಿಯಮವಾಗಿ ಮಾಡಿ, ನಾನು ನೋಡಿ ಈ ಬೃಂದಾವನ ರಂಗೋಲಿನ ವಿಶೇಷವಾಗಿ ಅವತ್ತು ಬಿಡಿಸೋಣ ಅಂತ ಹೇಳಿ ಇವತ್ತು ನಿಮಗೆ ಬಿಡಿಸಿ ತೋರಿಸಿದ್ದೀನಿ. ಭಾಳ ಸರಳವಾಗಿದೆ. ಆ ರಾಯನೇ ನಮ್ಮ ಮನೆಗೆ ಬಂದುಬಿಟ್ರು, ರಾಯಪ್ಪನೇ ನಮ್ಮ ಮನೆಗೆ ಕರ್ಕೊಂಬಂದು ಕೂರಿಸಿದಷ್ಟು ಸಂತೋಷ ನಮಗಾಗಿದೆ. ಭಾಳ ಸರಳವಾಗಿರುವಂಥ ಈ ರಂಗೋಲಿ ಆಗಿದೆ. ಪ್ರತಿಯೊಬ್ಬರೂ ನೀವು ದೇವ್ರ ಮನೇಲಿ ಜಾಗ ಇದ್ದರೆ ದೇವ್ರ ಮನೇಲಿ ಬಿಡಿಸ್ಕೊಳ್ಳಿ. ದೇವ್ರ ಮನೇಲಿ ಜಾಗ ಇಲ್ಲ ಅಂದರೆ ತುಳಿದಾಡದೇ ಇರೋ ಜಾಗದಲ್ಲಿ, ಇಲ್ಲ ಸ್ವಲ್ಪ ಎತ್ತರವಾಗಿ ಅದಕ್ಕೆ ಅಂತಲೇ ಮಣೇನೋ ಗ್ಲಾಸೋ ಏನೋ ಇಟ್ಕೊಂಡು ಅವತ್ತಿನ ಸಹ ಪೂಜೆ ಮಾಡೋಕ್ಕೋಸ್ಕರನ ಮರದಿಂದ ಫಾರ್ಮಿಕ ಹಾಕಿ ಮಡಿಕೊಂಬಿಡಿ. ಭಾಳ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಶೀಟು ಇಲ್ಲ ಮೆರೂನ್ ಶೀಟು ಈ ಥರ ಹಾಕ್ಕೊಂಬಿಟ್ರೆ ಅದ್ರ ಮೇಲೆ ರಂಗೋಲಿ ಚೆನ್ನಾಗೂ ಕಾಣುತ್ತೆ. ಅದೇನೂ ಆಗೋದು ಇಲ್ಲ. ನಾವು ಭಾಳ ದಿವಸ ಅದನ್ನು ಯೂಸ್ ಮಾಡಿಬಿಟ್ಟು ಎತ್ತಿಡ್ಬೋದು. ಈ ಥರ ವಿಶೇಷ ಕಾರ್ಯಕ್ರಮ ಪೂಜೆಗಳು ಬಂದಾಗ ಅದನ್ನು ಮತ್ತೆ ನಾವು ಉಪಯೋಗಿಸ್ಕೋಬೋದು ಸ್ನೇಹಿತರೆ. ಹಂಗಾಗಿ ವಿಶೇಷವಾಗಿ ನಾನು ಇವತ್ತು ಈ ಬೃಂದಾವನ ರಂಗೋಲಿನ ಬಿಡಿಸಿ ಆ ರಾಯರ ಮಂತ್ರ ಜಪ ತಪನ ವಿಶೇಷವಾಗಿ 18ನೇ ತಾರೀಕು ನೀವೆಲ್ಲರೂ ಮಾಡಿ. ಏನು ಅವತ್ತು ನೀವು ಕಾರ್ಯ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರೋ ಮನಸ ಇಚ್ಛೆ ನೀವು ಪ್ರಾರಂಭ ಮಾಡಿ. ಹೆಜ್ಜೆ ನಮಸ್ಕಾರ ಹಾಕೋರು, ಉರುಳು ಸೇವೆ ಹಾಕೋರು, ಇಷ್ಟು ವಾರ ಅಂತ ಸಂಕಲ್ಪ ಮಾಡಿ ಕಾಯಿ ಕಟ್ಟೋರಿಗೆ, ಇಂಥವ್ರಿಗೆ ಎಲ್ಲರಿಗೂ ಪವಿತ್ರವಾದ ದಿನ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ಇವತ್ತಿನ ದಿವಸ ಏನು ಗುರುಪುಷ್ಯಾಮೃತ ಯೋಗ ದಿನ ನೀವು ಉಪಯೋಗಿಸ್ಕೊಳ್ಳಿ. ವಿಶೇಷವಾಗಿ ಅವತ್ತು ಸ್ವಾಮಿಗೆ ನೀವು ನಿಮ್ಮ ಕೈಲಾದಷ್ಟು ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಬರೋಂಥ ಭಕ್ತಾದಿಗಳಿಗೆ. ಆಮೇಲೆ ಕಲ್ಸಕ್ಕರೆ ವ್ಯವಸ್ಥೆನ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಕಲ್ಸಕ್ಕರೆಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಕಲ್ಸಕ್ಕರೆನ ರಾಯರ ಮಠಕ್ಕೆ ಅರ್ಪಿಸಿ ಅದು ಪ್ರತಿಯೊಬ್ಬರಿಗೂ ಪ್ರಸಾದ ರೀತಿಯಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಮತ್ತು ಗೋಮಾತೆಗೆ ವಿಶೇಷವಾಗಿ ಅವತ್ತು ಮಾಡಬೇಕು. ಬೃಂದಾವನ ಎಷ್ಟು
ಒಂದು ಪ್ರೀತಿ ಇದೆ ನೋಡಿ ಬೃಂದಾವನ ಅಂತ ಕೇಳೋಕ್ಕೆ ಒಂದು ತಂಪಾಗುತ್ತೆ. ಮುಕ್ಕೋಟಿ ದೇವರುಗಳು ಆ ಬೃಂದಾವನದಲ್ಲಿ ಇರ್ತಾರೆ, ಮುಕ್ಕೋಟಿ ದೇವರುಗಳು ಅರಳಿ ಮರದಲ್ಲಿ ಇರ್ತಾರೆ, ಮುಕ್ಕೋಟಿ ದೇವರು ಆ ಒಂದು ಗೋಮಾತೆಯಲ್ಲಿ ಇರ್ತಾರೆ. ಹಾಗಾಗಿ ರಾಯರಿಗೂ ಗೋಮಾತೆ ತುಂಬ ಒಂದು ಪ್ರೀತಿಯಾಗಿರೋದು. ಅವ್ರಿಗೆ ಏನೇನು ಪ್ರೀತಿ ಇರುತ್ತೋ ಅವತ್ತು ಆ ಕೆಲಸ ಎಲ್ಲ ನೀವು ಮಾಡ್ಕೊಳ್ತಾ ಬನ್ನಿ. ಯಾರಿಗೆ ಗುರುಬಲ ಇಲ್ವೋ ಅವ್ರು ಪ್ರತಿಯೊಬ್ಬರಿಗೂ ಗುರುಬಲ ಬರುತ್ತೆ. ಮತ್ತು ಶನಿ ಅನುಗ್ರಹನೂ ಅವತ್ತು ನಿಮಗೆ ಮುಖ್ಯವಾಗಿರುತ್ತೆ. ಅಷ್ಟು ಒಂದು ಪವರ್ಫುಲ್ ಆದಂತಹ ಒಂದು ದಿನ ಆಗಿದೆ. ಮತ್ತು ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು ಅಂದವರು ನೋಡಿ ಸ್ನೇಹಿತರೆ, ಗುರುಪುರುಷಾಮೃತ ಯೋಗ ದಿನ ನೀವು ಪ್ರಾರಂಭ ಮಾಡಿ. ಒಳ್ಳೆ ಎಜುಕೇಷನು, ಜ್ಞಾನ, ಅವ್ರಿಗೆ ಬುದ್ಧಿ ಎಲ್ಲ ಬರುತ್ತೆ. ಮತ್ತು ಯಾರು ನಾವು ತುಂಬ ಸಂಕಷ್ಟದಿಂದ ನರಳ್ತಾ ಇದ್ದೀವಿ, ನಾವು ಮುಂದಕ್ಕೆ ಬರೋಕ್ಕೆ ಆಗಲ್ಲ ಅನ್ನೋರು ಅವತ್ತಿಂದ ಒಂದು ವ್ರತ ಪೂಜೆನ ನೀವು ಏನು ಒಂದು ಅಮೃತ ಗಳಿಗೆ ಅಂತ ಇರುತ್ತೆ, ಅಮೃತ ಗಳಿಗೆ ಅವತ್ತು ದಿವಸ ನೀವು ಪ್ರಾರಂಭ ಮಾಡ್ಕೋಬೋದು ಸ್ನೇಹಿತರೆ. ತುಂಬಾ ಒಂದು ಒಳ್ಳೆಯದಾಗೋಂಥ ದಿನ ಆಗಿದೆ. ಎಷ್ಟೋ ಜನ ಅವತ್ತು ರಾಯರ ಮಠಕ್ಕೆ ಒಂದು ಮಂತ್ರಾಲಯಕ್ಕೆ ಹೋಗಿ ಬರ್ತಾರೆ. ಮಂತ್ರಾಲಯಕ್ಕೆ ನಿಮ್ಗೆ ಹೋಗೋಕ್ಕಾಗದೇ ಇದ್ದರೆ ತಮ್ಮ ಮನೆ ತವೇ ಇರೋವಂತಹ ಒಂದು ಮಠಗಳಿಗೆ ಹೋಗಿ ಬನ್ನಿ. ಮತ್ತು ಗುರು ಹಿರಿಯರು ಏನಿರ್ತಾರೆ, ನಿಮ್ಗೊಂದು ವಿದ್ಯಾಭ್ಯಾಸ ಕಲಿಸ್ತವ್ರಾಗ್ಬೋದು, ಇಲ್ಲ ನಿಮಗೆ ದುಡಿಯೋಕ್ಕೆ ಒಂದು ಮಾರ್ಗದರ್ಶನ ನೀಡಿರ್ತಾರಲ್ಲ ಅವ್ರುಗಳಾಗ್ಬೋದು, ತಂದೆ ತಾಯಿ ಪ್ರತಿಯೊಬ್ಬರು ನಮಗೆ ಗುರು ಸಮಾನನೇ ಆಗಿರ್ತಾರೆ. ಆವತ್ತು ನೋಡಿ ಅವ್ರ ಕಾಲಿಗೆ ಬಿದ್ದು ಅವ್ರ ಹಿಂಡಿಯಿಂದ ಸಾರ್ಕೊಂಡು ನಾವು ನಮಸ್ಕಾರ ಮಾಡ್ಕೋಬೇಕಂತೆ. ಅಷ್ಟು ಒಂದು ಅವರು ನಮ್ಗೆ ಆಶೀರ್ವಾದ ಮಾಡಬೇಕಂತೆ, ಒಳ್ಳೆಯದಾಗಲಿ, ಎಷ್ಟೋ ನಯ ವಿನಯದಿಂದ ನಮ್ಮ ಕಾಲು ಬೀಳ್ತಾ ಇದ್ದಾರೆ ಅಂತ ಹೇಳಿ. ಹಂಗಾಗಿ ಗುರುಗಳ ಆಶೀರ್ವಾದನ ನೀವು ಅವತ್ತು ತಗೊಳ್ಳಿ. ದೇವರು ಯಾರ ಮುಖಾಂತರ, ತಂದೆ ತಾಯಿ ಮುಖಾಂತರ ಬರ್ತಾರೋ, ಇಲ್ಲ ನಮಗೆ ವಿದ್ಯೆ ಕಲಿಸಿದಂಥ ಗುರುಗಳ ಮುಖಾಂತರ ಬರ್ತಾರೋ, ಇಲ್ಲ ನಮಗೆ ಒಂದು ಜೀವನಕ್ಕೆ ಮಾರ್ಗದರ್ಶನ ಮಾಡಿದಂಥ ಮುಖಾಂತರ ಬರ್ತಾರೋ. ಒಂದು ನೋಡಿ, ಒಂದು ಹೆಣ್ಣು ಕೊಡೋ ಮಾವನು ಸಹ ನಮಗೆ ಒಂದು ಗುರು ಇದ್ದಂಗೆ. ನಮ್ಮ ಮನೆ ಜ್ಯೋತಿನ, ನಮ್ಮ ಮನೆ ಬಾಳನ್ನ ಬೆಳಗುವಂಥ ಒಂದು ಹೆಣ್ಣನ್ನ ನಮ್ಮ ಮನೆಗೆ ಕೊಡ್ತಾರೆ. ನೀವುಗಳು ಅಷ್ಟೇ ಅವ್ರ ಕಾಲಿಗೆ ಬೀಳಿ. ಗಂಡು ಕೊಟ್ಟ ಅಂಥವ್ರು ಅತ್ತೆ ಮಾವನ ಕಾಲಿಗೂ ಸಹ ಸೊಸೆದಿರು ಬೀಳಬೇಕು. ಅಷ್ಟು ಒಂದು ಪವರ್ಫುಲ್ ಆಗಿರುವಂತಹ ಈ ಒಂದು ಪುಣ್ಯ ದಿನ ಎಲ್ಲ ಹಿರಿಯಕ್ರುಗಳು ಕಾಲಿಗೆ ಬಿದ್ದು ನೀವು ನಮಸ್ಕಾರ ಮಾಡ್ಕೊಂಬನ್ನಿ. ಮತ್ತು ವಿಶೇಷವಾಗಿ ದಾನ ಅಂತ ಬಂದರೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಬುಕ್ಸ್ಗಳ್ನ ದಾನ ಮಾಡಿ, ಪೆನ್ಗಳ್ನ ದಾನ ಮಾಡಿ. ಯಾಕಂದರೆ ಗುರು ಅಂದರೆ ನಾವೊಂದು ಬುಕ್ಕು ಪೆನ್ನು ದಾನ ಮಾಡೋದ್ರಿಂದ ನಾವೊಂದು ಗುರುಗೆ ಅನ್ಸ್ಕೊಂಬಿಡ್ತೀವಿ ಮಕ್ಳುಗಳಿಗೆ. ಆ ವಿದ್ಯೆ ಬುದ್ಧಿ ಚೆನ್ನಾಗಿ ಮಕ್ಳಿಗೆ ಹತ್ತಬೇಕು, ಅವರು ನಮ್ಮಂತೆ ಬಾಳಬೇಕು ಅಂತ ಹೇಳಿ ಆ ಒಂದು ಏನು ಗುರುಪುರುಷಾಮೃತ ಯೋಗ ದಿನ ನೀವೆಲ್ಲ ಮಾಡಿ. ಮತ್ತು ಮನೇಲಿ ವಿಶೇಷವಾದ ಒಂದು ಪೂಜೆ ಪುರಸ್ಕಾರನ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗಿಸ್ಕೊಳ್ಳಿ. ಪ್ರತಿಯೊಂದು ಪೂಜೆನೂ ಏನಪ್ಪ ಇವಳು ಬ್ರಾಹ್ಮಿ ಮುಹೂರ್ತ ಅಂತೇಳಿ ಅನ್ಕೋಬೇಡಿ. ಬ್ರಾಹ್ಮಿ ಮುಹೂರ್ತನೇ ಅಷ್ಟು ಪವಿತ್ರವಾದಂತಹ ಒಂದು ಮುಹೂರ್ತ ಆಗಿದೆ. ಹಂಗಾಗಿ ನೀವೆಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನೋಡಿ ಒಂದು ಎಂಜಲು ಮಾಡಿರೋದಿಲ್ಲ, ಒಬ್ರು ಅಕ್ಕಪಕ್ಕದವ್ರ ಮುಖ ನೋಡಿರಲ್ಲ. ನಮ್ಮ ಮನೆಯೊಳಗೆ ಎದ್ದು ಫ್ರೆಶ್ಶಾಗಿ ಒಂದು ಸ್ನಾನ ಮಾಡಿ ನಮ್ಮ ಮನೆ ಒಳಗಡೆ ಒಂದು 5 ಗಂಟೆ ಒಳಗೆ ನಾವು ದೀಪ ಹಚ್ಬಿಟ್ರೆ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಜಪ ಮಾಡಿ ದೇವ್ರನ್ನ ಒಂದು ಸಹಸ್ರನಾಮ ಕೇಳಿ ಎಷ್ಟು ನಿಮ್ಮ ಮನಸ್ಸಿಗೆ ಆನಂದ ಸಿಕ್ಕುತ್ತೆ ಅಂದರೆ ಯಾವ ಕೆಟ್ಟ ಆಲೋಚನೆಯೂ ನಿಮ್ಮ ತಲೆಯಲ್ಲಿರಲ್ಲ. ಒಂದು ಸಾಲದ ಬಾಧೆ ಇರಲ್ಲ, ಒಂದು ಸಂಕಟ ಇರಲ್ಲ, ಏನೂ ಇರಲ್ಲ. ರೋಗ ರುಜಿನ ಎಲ್ಲ ಓಡೋಗ್ಬಿಟ್ಟಿರ್ತವೆ. ಅಷ್ಟು ಒಂದು ಬೆಳಗ್ಗೆ ಫ್ರೆಶ್ ಆಗಿರುತ್ತೆ ನಮ್ಮ ಮೈಂಡ್ಗಳು. ಹಂಗಾಗಿ ಪ್ರತಿಯೊಬ್ಬರು ಬೆಳಗಿನ ಜಾವನೇ ನೀವೊಂದು ಪೂಜೆಗಳನ್ನ ಮುಗಿಸ್ಕೊಂಡು ರಾಯರ ಅಷ್ಟೋತ್ತರ ಹೇಳಿ, ಮತ್ತು ವಿಷ್ಣುನ ಆರಾಧನೆ ಮಾಡಿ. ಮತ್ತು ಗುರು ಅಂದರೆ ನೋಡಿ ಲಕ್ಷ್ಮಿ ಬರ್ತಾರೆ ಅವತ್ತು. ವಿಶೇಷವಾಗಿ ನಮಗೆ ಕುಬೇರ ಲಕ್ಷ್ಮಿ ಪೂಜೆ ಮಾಡಬೇಕು. ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆಗಲೇ ಹಿಂದೆ ಒಂದು ಸರಿ ನನಗೆ ಕುಬೇರ ಲಕ್ಷ್ಮಿ ಪೂಜೆ ಬಗ್ಗೆ ನಾನೊಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ವಿಶೇಷವಾಗಿ ನಿಮ್ಮ ಮನೆಗೆಲ್ಲ ಗುರು ಬರಬೇಕು. ಗುರು ಇದ್ದರೆ ಶುಕ್ರ ಬರ್ತಾರೆ. ಗುರು ಆದಂಥ ನಂತರನೇ ಬರೋರು ಶುಕ್ರ ಬರಬೇಕು ಅಂದರೆ ಗುರು ಬಂದ್ರೇ ಶುಕ್ರ ನಮ್ಮ ಮನೆಗೆ ಬರೋದು ಸ್ನೇಹಿತರೆ. ಹಾಗಾಗಿ ಅವತ್ತು ಎಲ್ಲರೂ ಒಂದು ಧನಲಕ್ಷ್ಮಿ ಪೂಜೆನ ನೀವು ಎಲ್ಲರ ಮನೆಗಳಲ್ಲೂ ಒಂದು ಕುಬೇರ ಲಕ್ಷ್ಮಿ ಪೂಜೆನ ಮಾಡ್ಕೊಳ್ಳಿ. ತುಂಬ ಸರಳವಾಗಿದೆ, ತುಂಬ ಕಷ್ಟ ಏನಿರಲ್ಲ. ಭಾಳ ಸಿಂಪಲ್ ಆಗಿರುವಂಥ ಪೂಜೆಗಳು, ಒಂದು ಮಂತ್ರಗಳು, ಒಂದು ಕನಕದಾರ ಸ್ತೋತ್ರ, ಒಂದು ಲಕ್ಷ್ಮಿ ಅಷ್ಟೋತ್ತರ, ಲಲಿತ ಸಹಸ್ರನಾಮ ಇವೆಲ್ಲ ಹೇಳ್ಕೊಳ್ತಾ ಬನ್ನಿ. ಭಾಳ ಒಂದು ಪಾಸಿಟಿವ್ ಬರುತ್ತೆ. ಇದು 15 ವರ್ಷ ಆಗಿತ್ತು ನೋಡಿ ಸ್ನೇಹಿತರೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಯೋಗ ಬಂದು 15 ವರ್ಷ ಆಗಿತ್ತು. 15 ವರ್ಷದ ನಂತರ ಬರ್ತಾ ಇರೋವಂತಹ ಈ ಒಂದು ಗುರು ಪುರುಷಾಮೃತ ಯೋಗ ದಿನ
ಎಲ್ಲರೂ ನೀವು ಉಪಯೋಗಿಸ್ಕೊಳ್ಳಿ. ಮತ್ತು ಏನು ಅಂದರೆ ನೈವೇದ್ಯ ಅಂತ ಬಂದರೆ ಗೋಮಾತೆ ಹಾಲಿನಿಂದನೇ ನೀವು ಒಂದು ಪಾಯಸ ಮಾಡಬೇಕು. ರಾಯರಿಗೆ ಅಷ್ಟು ಒಂದು ಪ್ರೀತಿಯಂತೆ ಹಾಲಿನ ಕೀರು ಅಂತ ಹೇಳಿದ್ರೆ, ಅಕ್ಕಿ ಪಾಯಸ ಅಂದರೂ ಭಾಳನೇ ಒಂದು ಪ್ರೀತಿಯಂತೆ. ಹಂಗಾಗಿ ಪ್ರತಿಯೊಬ್ಬರು ಒಂದು ಅಕ್ಕಿ ಪಾಯಸನ ಮಾಡಿ ಒಂದು ರಾಯಪ್ಪನಿಗೆ ಒಂದು ನೈವೇದ್ಯ ತೋರಿಸಿ ಒಂದು ತುಳಸಿ ದಳನ ಸ್ವಾಮಿಗಿಡೋದ್ರಿಂದನೂ ನಮಗೆ ಭಾಳ ಒಂದು ಪುಣ್ಯ ಮತ್ತು ಭಾಳ ಯೋಗ ಬರುತ್ತೆ. ಯಾರಿಗೊಂದು ವಿದ್ಯಾಭ್ಯಾಸ ಬೇಕೋ ಅವತ್ತು ನೀವು ಏನು ಟೈಮುಗಳಿಗೆ ನೋಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಒಂದು ರಾಹುಗಾಲ ಮತ್ತು ಯಮಗಂಡಗಾಲ ಅಷ್ಟು 2 ಟೈಮ್ ನೋಡ್ಕೊಂಬಿಟ್ಟು ಎಲ್ಲ ಟೈಮು ಚೆನ್ನಾಗಿರುತ್ತೆ. ನೀವೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಒಂದು ಏನಾನ ಒಂದು ಟ್ರೈನಿಂಗ್ ಹೋಗಬೇಕು ಅಂತೀರ, ಅವತ್ತು ಆರಾಮವಾಗಿ ಸೇರಿಕೊಳ್ಳಿ. ನೀವು ಕೈ ಕಿತ್ತು ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಮತ್ತು ಒಂದು ಏನಾನ ಹೊಸ ಉದ್ಯೋಗ ಕಲಿಬೇಕು ಅಂತ ಇರ್ತೀರ, ಅವತ್ತು ನೀವೊಂದು ಪ್ರಾರಂಭ ಮಾಡ್ಬೋದು. ಇಷ್ಟೆಲ್ಲ ಒಂದು ವಿಶೇಷವಾದ ದಿನ ಈ ನಮಗೆ ಒಂದು ಗುರುಪುಷ್ಯ ಅಮೃತ ಯೋಗ ಬಂದಿದೆ. ಅಮೃತನೇ ನಮ್ಮ ಮನೆಗಳಿಗೆಲ್ಲ ಸಿಗಬೇಕು ಅಂತ ಅಂದರೆ ನೀವೆಲ್ಲ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಪೂಜೆ ಮಾಡ್ಕೊಳ್ತಾ ಬನ್ನಿ. ನಾನೊಂದು 33 ದಿವಸಗಳಲ್ಲೂ ಸುಮಾರು ನನ್ನ ಕೈಲಿ ಆದಷ್ಟು ನಾನು ರಂಗೋಲಿಗಳ್ನ ಬಿಡಿಸ್ಕೊಳ್ತಾ ಬಂದಿದ್ದೀನಿ. ಇನ್ನೂ ತುಂಬಾ ರಂಗೋಲಿ ಇದ್ದಾವೆ, ಡಿಸೈನ್ಸ್ ಎಲ್ಲ. ಈ ಆಲ್ರೆಡಿ ರಂಗೋಲಿನ ನಾನು ಒಂದು ಸರಿ ಬಿಡಿಸಿದ್ದೀನಿ ಸ್ನೇಹಿತರೆ. ಮೊದಲು ಬಿಡಿಸಿದ್ದು ಬೃಂದಾವನನೇ, ಈಗ ಬಿಡಿಸ್ತಿರೋದು ಬೃಂದಾವನನೇ. ಎರಡು ಭಾಳ ಒಂದು ಸರಳವಾಗಿ ಮತ್ತು ಸಿಂಪಲ್ಲಾಗಿ ಇದೆ. ಪ್ರತಿಯೊಬ್ಬರು ಹೆಂಗಸುಗಳು ಏನು 1 ಅವರ್ ಆಗುತ್ತೆ ಅಷ್ಟೇ, ಏನು ಜಾಸ್ತಿ ಹೊತ್ತು ಏನಾಗೋದಿಲ್ಲ. ಅದು ಬರಿತಾ ಬರಿತಾ ಅಭ್ಯಾಸನೇ ಆಗಿಬಿಡುತ್ತೆ. ನಮ್ಗೆ ಎಷ್ಟು ಫಾಸ್ಟಾಗಿ ಬರಿತೀವಿ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಈ ಒಂದು ಅಧಿಕ ಮಾಸ ಬಿಟ್ಬಿಟ್ರೆ ಮತ್ತೆ ನಮಗೆ ಆ ಟೈಮ್ ಸಿಗೋದಿಲ್ಲ. ನಾವೇನೋ ಮಾಮೂಲಿ ಸಿಂಪಲಾಗಿ ಒಂದು ಬಿಟ್ಕೊಳ್ತಾ ಬಂದುಬಿಡ್ತೀವಲ್ವರ. ಹಾಗಾಗಿ ಈ 18ನೇ ತಾರೀಕು ನಿಮಗೆ ಈಗ ನೋಡಿ ಸಿಂಪಲ್ಲಾಗಿ 2 ರಂಗೋಲಿಗಳ್ನ ನಾನು ಬಿಡಿಸಿ ತೋರಿಸಿದ್ದೀನಿ. ಸ್ವಲ್ಪ ರಂಗೋಲಿ ಪುಡಿಗಳ್ನ ಜರಡೆ ಇಟ್ಕೊಂಡು ಸಣ್ಣ ಪುಡಿಯಾಗಿ ತೊಗೋಬೇಕು ನೀವು. ಆಕಾರನ ಇನ್ನೂ ಚೆನ್ನಾಗಿ ಕೊಡ್ತಾರೆ. ಆದಷ್ಟು ನಾನು ನನ್ನ ಒಂದು ಕೈಲಾದಷ್ಟು ನಾನು ಸ್ವಲ್ಪ ಆಕಾರನ ಕೊಟ್ಟು ಆ ರಾಯಪ್ಪನ ನಾನೆಲ್ಲ ರೆಡಿ ಮಾಡಿದ್ದೀನಿ. ಈ ಮೇಲ್ಗಡೆ ಇರೋದನ್ನು ಮಾಡ್ಕೋಬೋದು, ಇಲ್ಲ ಕೆಳಗಡೆ ಇರೋ ಅಂಥ ಒಂದು ಬೃಂದಾವನನ ರೆಡಿ ಮಾಡ್ಕೊಳ್ಳಿ. ಇವು 2ರಲ್ಲಿ ಒಂದಾನ ಮಾಡ್ಕೋಬೋದು, ಇಲ್ಲ 2 ಬರಿತೀವಿ ಅನ್ನೋರು 2ನಾದರೂ ಬರ್ಕೊಳ್ಳಿ. ಅವರೇ ನಮ್ಮ ರಾಯಪ್ಪನೇ ನಮ್ಮ ಮನೆಗೆ ಬಂದು ನೆಲೆಸಿದ್ರು ಅಂತ ಹೇಳಿ ಅವ್ರಿಗೊಂದು ಅರಿಶಿನ ಕುಂಕುಮದಿಂದ ಎಲ್ಲ ಒಂದು ಕಡೆಯಿಂದ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡಿ ಹೂವು, ಅವ್ರಿಗೆ ದಾಸವಾಳ ಹೂವನ್ನು ತುಂಬಾ ಪ್ರೀತಿ, ಮಲ್ಲಿಗೆ, ಈ ಥರ ಎಲ್ಲ ಹೂವನ್ನ ಒಂದು 4-5 ಥರ ಹೂವುಗಳ್ನ ತೊಗೊಂಬನ್ನಿ. ನೀವು ತೊಗೊಂಬಂದು ಏನು ನೀವೊಂದು ಬೃಂದಾವನ ರಂಗೋಲಿನೇ ದೇವರಂತೆ ನೋಡಿ ಸ್ನೇಹಿತರೆ. ಆ ಸ್ವಾಮಿ ಬರಬೇಕಾದ್ರೆ ಆ ರಂಗೋಲಿ ಮೇಲೆ ಬರ್ತಾರಂತೆ. ಆ ರಂಗೋಲಿನೇ ನಮಗೆ ದೇವರಂತೆ. ಆ ರಂಗೋಲಿನ ನಾವು ದೇವರು ಅಂತ ಒಂದು ಸ್ಮರಣೆ ಮಾಡುತ್ತಾ ಆ ಸ್ವಾಮಿ ಬಂದು ನೆಲೆಸಿದ್ದಾನೆ, ಇವರೇ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು ಅಂತ ಆರಾಧನೆ ಮಾಡಿಕೊಂಡು ಅವ್ರಿಗೆ ಒಂದು ನೈವೇದ್ಯ ತೋರಿಸಿ, ಒಂದು ತುಪ್ಪದ ದೀಪ ಬೆಳಗಿ, ಒಂದು ಆರತಿ ಮಾಡಿ, ಒಂದು ಹಾಡು ಹೇಳಿ ಎಲ್ಲನೂ ನೀವು ಮಾಡ್ಕೊಳ್ತಾ ಬನ್ನಿ. ತುಂಬ ಒಂದು ಯೋಗ ಸಿಕ್ಕುತ್ತೆ ಸ್ನೇಹಿತರೆ. ನಾನು ನೋಡಿ ನಮ್ಮ ತೋಟದಲ್ಲೇ ಇದ್ದಂತಹ ಈ ಒಂದು ಏನು ಒಂದು ತುಳಸಿ ದಳಗಳು ಮತ್ತು ಒಂದು ದಾಸವಾಳ ಗಿಡ, ಒಂದು ಮಲ್ಲಿಗೆ, ಕನಕಾಂಬರ ಎಲ್ಲ ತೊಗೊಂಬಂದು ನಾನು ಆ ಒಂದು ಬೃಂದಾವನಕ್ಕೆ ಎಲ್ಲ ಅಲಂಕಾರ ಮಾಡಿ ಲಾಸ್ಟ್ಗೊಂದು ಚೈನೂ ಸಹ ಹಾಕಿದೆ. ಈ ಗೆಜ್ಜೆ ವಸ್ತ್ರ ಹಾಕಬೇಕಾಗಿತ್ತು, ಆ ರಂಗೋಲಿ ಪುಡಿ ಅಳಿಸ್ಕೊಂಬಿಡುತ್ತೆ ಹಾಕಿದ್ರೆ ಅಂದ್ಬಿಟ್ಟು ಅದೊಂದು ಹಾಕಲಿಲ್ಲ. ಹಂಗೂ ಚೈನ್ ಹಾಕ್ತೆ, ಒಂದು ಸ್ವಲ್ಪ ಅದೊಂಚೂರು ಕದ್ಲದಂಗೆ ಆಯಿತು. ಇದು ಸಿಂಪಲ್ಲಾಗಿದೆ. ಮತ್ತು ಕೆಳಗಡೆ ನಾನೇನು ಇನ್ನೂ ಒಂದು ತುಳಸಿ ಕಟ್ಟೆ ಬಿಟ್ಕೊಂಡಿದ್ದೀನಿ, ಅದೂ ಚೆನ್ನಾಗಿದೆ. ಆ ದಳ ಏನಿದೆ ತುಳಸಿದು ದಳ, ಆ ದಳಗಳಿಗೆಲ್ಲ ಒಂದೊಂದು ಇದ್ದರೆ ಬೆಳ್ಳಿ ಕಾಯಿನು, ಗೋಲ್ಡ್ ಕಾಯಿನು ಕೆಲವರೆಲ್ಲ ಇಟ್ಬಿಟ್ಟು ಒಂದು ಪೂಜೆ ಮಾಡ್ತಾರೆ. ನಾನು ಏನೂ ಇಟ್ಟಿಲ್ಲ, ಹಾಗೆ ಒಂದು ಪೂಜೆ ಮಾಡಿದ್ದೀನಿ ಸ್ನೇಹಿತರೆ. ಈ ಸರಿ ಈ ವರ್ಷ ನೀವು ಈ ಒಂದು ಏನು ಗುರುಪುಷ್ಯಾಮೃತ ಯೋಗನ ನೀವು ಪೂಜೆ ಮಾಡ್ಕೊಳ್ಳಿ. ಇನ್ನು ಮುಂಬರೋದ್ರಲ್ಲಿ ನಾನು ಹೇಳ್ದಂಗೆ ನೀವು ಏನೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದೆಲ್ಲ ಇಟ್ಟು ಪೂಜೆ ಮಾಡೋಂಥ ಯೋಗ ನಿಮಗೆ ಬಂದೇ ಬರುತ್ತೆ, ಬರಲೇಬೇಕು ಸ್ನೇಹಿತರೆ. ಒಂದು ಶ್ರದ್ಧೆ ಭಕ್ತಿ ಅಷ್ಟು ಒಂದು ಮುಖ್ಯವಾಗಿರೋದು. ಹಂಗಾಗಿ ನೀವು ಒಂದು 5-6 ಥರ ಹೂವುಗಳ್ನೆಲ್ಲ ತೊಗೊಂಬಂದು ಈ ಥರ ಒಂದು ರಂಗೋಲಿಗಳ್ನ ಬಿಡಿಸ್ಕೊಳ್ತಾ ಬನ್ನಿ. ಹೆಣ್ಮಕ್ಳು ಒಂದು ರಂಗೋಲಿ ಬಿಡಿಸ್ಬಿಟ್ರೆ ಅವರೇ ಒಂದು ಲಕ್ಷ್ಮಿ ಅಂತ ಹೇಳ್ತಾರೆ ಸ್ನೇಹಿತರೆ. ಹಂಗಾಗಿ ಲಾಸ್ಟ್ಗೆ ಅವ್ರಿಗೊಂದು ರತ್ನೀರ್ನು ಮಾಡಿ ಎಲ್ಲ ಒಂದು ದೃಷ್ಟಿ ತೆಗೆದು ಪ್ರತಿಯೊಂದು ದೇವ್ರುಗಳಿಗೂ ದೃಷ್ಟಿ ಆಗೇ ಆಗುತ್ತೆ. ಹಂಗಾಗಿ ನೀವೆಲ್ಲ ಈ ಥರ ಒಂದು ಅಲಂಕಾರ ಮಾಡಿ ಪೂಜೆ ಮಾಡಿ, ನಾನು ಇದೊಂದು ವಿಡಿಯೋನ ನಿಮ್ಗೆ ತೋರಿಸ್ಬೇಕು. ಇನ್ನು ಅತಿ ಶೀಘ್ರದಲ್ಲೇ ಇದೆ, 18ನೇ ತಾರೀಕು ಬಂದ್ಬಿಡುತ್ತೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಗುರು ಹಿರಿಯರಿಗೆ ತಲೆ ಬಾಗಿ ನಮಿಸಿ ಅವ್ರ ಆಶೀರ್ವಾದ ನಮ್ಗಳ ಮೇಲೂ ಇರಬೇಕು. ನೋಡಿ, ನಾವು ನಮ್ಮ ಮಕ್ಳಿಗೆ ಗುರುಗಳು, ನಮ್ಮ ಮಕ್ಕಳು ಇನ್ನೊಬ್ರಿಗೆ ಗುರುಗಳು, ಅವರು ಇನ್ನೊಬ್ರಿಗೆ ಗುರುಗಳು, ನಮ್ಮ ತಂದೆ ತಾಯಿ ನಮಗೆ ಗುರುಗಳು. ಈ ಥರ ಎಲ್ಲ ಗುರುಸ್ಥಾನ ಯಾವತ್ತಿದ್ರೂ ಯಾರಿಗೂ ಕಡಿಮೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಗುರುಸ್ಥಾನ ಅನ್ನೋದು ಬಂದೇ ಬರುತ್ತೆ. ನಮ್ಮೆಲ್ಲರಿಗೂ ಗುರು ಆ ರಾಯಪ್ಪ. ಆ ರಾಯಪ್ಪನ ಒಂದು ಸ್ಮರಣೆ ಮಾಡುತ್ತಾ ನಮ್ಮ ಮನೆ ಕಷ್ಟನೆಲ್ಲ ಹೋಗಲಾಡಿಸಿ ಈ ಒಂದು ಶುಭಗಳಿಗೆ ನಮಗೆ ಬರಲಪ್ಪ, ಸಮೃದ್ಧಿ ಆಗುವಂಥ ಯೋಗ ಅಂತ ಅವತ್ತು ನಾವೊಂದು ವ್ಯವಹಾರಕ್ಕೆ ಕೈ ಇಕ್ಬಿಟ್ರೆ ಅವತ್ತು ನಮಗೆ ಸಮೃದ್ಧಿ ಆಗುತ್ತಂತೆ. ಅಷ್ಟು ಒಂದು ಪವರ್ಫುಲ್ ಆದಂತಹ ದಿನ. ನಾವು ನೆಕ್ಸ್ಟು ಇನ್ನೇನಪ್ಪ 37ನೇ ಇಸ್ವಿ ತನಕನೂ ನಾವು ಕಾಯಬೇಕು ಈ ಒಂದು ಅಮೃತಗಳಿಗೆ ನಮಗೆ ಬರಬೇಕು ಅಂದರೆ. ಆದರೆ ಮದುವೆ ಮುಂಜಿ ಈ ಥರ ಎಲ್ಲ ಏನೂ ಮಾಡೋದಿಲ್ಲ. ಒಂದು ವ್ಯಾಪಾರ, ವಹಿವಾಟು, ಒಂದು ವಿದ್ಯಾಭ್ಯಾಸ, ದಾನ, ಧರ್ಮ, ಪೂಜೆಗಳಿಗೆ ಭಾಳ ಒಂದು ವಿಶೇಷ ಕೊಡುವಂತಹ ಈ ಗುರು ಪುಷ್ಯಾಮೃತ ಯೋಗ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ರಾಯರ ಮಠಕ್ಕೆ ಹೋಗಿ ರಾಯಪ್ಪನ ಆಶೀರ್ವಾದ ತೊಗೊಂಡು ಅಕ್ಷತೆ ಕಾಳನ್ನ ತೊಗೊಂಬಂದು ಅವತ್ತು ನೀವು ನಿಮ್ಮ ಮಕ್ಳುಗಳಿಗೆಲ್ಲರಿಗೂ ಹಾಕ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ನಾನು 18ನೇ ತಾರೀಕು ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ವಿಡಿಯೋನ ನಾನು ಮಾಡ್ತೀನಿ. ಏನು ಒಂದು ರಾಯರ ರಂಗೋಲಿ ಆಗಿರ್ಬೋದು, ಮತ್ತು ಒಂದು ಹಸುದು ಒಂದು ಗೋಮಾತೆದಾಗಿರ್ಬೋದು, ಮತ್ತು ಕುಬೇರ ಲಕ್ಷ್ಮಿ ಪೂಜೆನ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಬರ್ತೀನಿ. ಇದನ್ನು ಈ ಥರ ಈಗಿಂದ ಪ್ರಾಕ್ಟೀಸ್ ಮಾಡಲಿ. ಈ ಥರ ಒಂದು ಬಿಡಿಸಿ ಅವತ್ತು ಗುರು ಪುಷ್ಯಾಮೃತ ಯೋಗ ದಿನ ರಾಯಪ್ಪ ನಮ್ಮ ಮನೆಗೆ ಬಂದ್ಬಿಡ್ತಾನೆ ಈ ಬೃಂದಾವನ ರಂಗೋಲಿ ಬಿಡಿಸೋದ್ರಿಂದ. ಹಂಗಾಗಿ ನಾನು ಮುಂದಾಗಿ ರಂಗೋಲಿನ ಬಿಡಿಸಿದ್ದೀನಿ ಸ್ನೇಹಿತರೆ. ಮತ್ತು ಏನು ಹೊಸ್ತಲಲ್ಲಿ ನೀವು ಸ್ವಸ್ತಿಕನ್ನು ಬರೀಲೇಬೇಕು. ಡೋರ್ಗಳ ಮೇಲೆ ಸ್ವಸ್ತಿಕ್ನ ಬರೀರಿ, ದೇವ್ರ ಮನೆ ಒಳಗಡೆ ಸ್ವಸ್ತಿಕ್ನ ಬರೀರಿ. ಸ್ವಸ್ತಿಕ್ ಬರೆಯೋದ್ರಿಂದ ಭಾಳ ಒಂದು ಶುಭ ಯೋಗ ಸಿಗುತ್ತೆ ಸ್ನೇಹಿತರೆ. ಅವತ್ತು ಬೃಂದಾವನ ನಮ್ಮ ತುಳಸಿ ಕಟ್ಟೆಗೆ ವಿಶೇಷವಾದಂಥ ಅಲಂಕಾರ ಪೂಜೆನ ಮಾಡಿ, ಹೊಸಿಲು ಪೂಜೆ ಮಾಡಿ ಎಲ್ಲ ಒಂದು ನೀವು 18ನೇ ತಾರೀಕು ಗುರುವಾರನೇ ಬಂದಿರೋದ್ರಿಂದ ಗುರು ಪುಷ್ಯಾಮೃತ ಯೋಗ ಇದೆ. ಪ್ರತಿಯೊಬ್ಬರು ಈ ಪೂಜೆನ ಮಾಡಿಕೊಂಡು ನೀವೊಂದು ಅಕ್ಷತೆ ಕಾಳಿಂದ ಅವ್ರಗಳ ಮೇಲೆ ಇಟ್ಟು ಒಂದು ಆರಾಧನೆ ಮಾಡಿ ನೀವೆಲ್ಲ ಒಂದು ಏನು ಅವರಿಂದ ಯೋಗ ತಗೊಳ್ಳಿ, ಆಶೀರ್ವಾದ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಹರೇ ಶ್ರೀನಿವಾಸ.